ಸಂಡೇ ಮಿನಿ ಬ್ಲಾಗ್ಗೆ ಸ್ವಾಗತ. ಶನಿವಾರ ಸಾಯಂಕಾಲನೇ ನಾನು ಕಡಲೆಕಾಳು, ಬಟಾಣಿ, ಹುರುಳಿಕಾಳನ್ನ ನೆನಕಿಟ್ಕೊಂಡಿದ್ದೆ ಮೊಳಕೆ ಕಟ್ಟೋಣ ಅಂತ ಹೇಳಿ. ಹಾಗೆಯೇ ಹಿಂದಿನ ದಿನ ಉಳಿದಿದ್ದಂಥ ಸಾರನ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು, ಇನ್ನು ಈ ಐರನ್ ಕಡಾಯಿ ಸ್ವಲ್ಪ ರಸ್ಟ್ ಇಡ್ದಂಗೆ ಆಗಿಬಿಡುತ್ತೆ. ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾನು ನೀರನ್ನ ಹಾಕಿ ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಅದು ಬರೀ ನೀರಲ್ಲ, ನನ್ನ ಲೆಂದಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ತಲೆಗೆ ಮೆಹಂದಿ ಹಚ್ಕೊಳ್ಳೋದಕ್ಕೆ ಮೆಹಂದಿನೂ ಕೂಡ ಹಿಂದಿನ ದಿನವೇ ಕಲಸಿಟ್ಕೊಂಡು, ಇವತ್ತು ಹೋಟ್ಲ ಥರ ಅಂದರೆ ಹೋಟೆಲಲ್ಲಿ ಹೇಗೆ ಬಿಸಿಬೇಳೆ ಬಾತ್ ಮಾಡ್ತಾರೆ ನೋಡಿ, ಅದೇ ಟೇಸ್ಟ್ ಅದೇ ಶೈಲಿಯಲ್ಲಿ ನಾನು ಈ ಬಿಸಿಬೇಳೆ ಬಾತ್ನ ಮಾಡಿದ್ದೆ. ಅದು ಮಿಲಿಟ್ಸ್ನ ಬಳಸ್ಕೊಂಡು ತುಂಬ ಟೇಸ್ಟಿಯಾಗಿತ್ತು. ಬೇಳೆ ತರಕಾರಿನ ಕೂಗಕ್ಕಿಟ್ಟು ಹಾಗೆ ಈ ಕಡೆ ಮಿಲಿಟ್ಸ್ನ ಕಾಯೋದಕ್ಕೂ ಕೂಡ ಅನ್ನ ಮಾಡೋದಕ್ಕೆ ಇಟ್ಕೊಂಡು ಇನ್ನು ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಿದ್ದಾಯಿತು. ಇದ್ರ ಜೊತೆಗೇ ಸ್ವಲ್ಪ ಸಂಡೇ ಆಗಿರೋದ್ರಿಂದ ಬೇರೆ ಬೇರೆ ಕೆಲಸಗಳಿರುತ್ತೆ ನೋಡಿ, ಅದನ್ನು ಕೂಡ ಮುಗಿಸ್ಕೊಂಡು ಇನ್ನು ಬಿಸಿಬೇಳೆ ಬಾತ್ಗೆ ಒಗ್ಗರಣೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಹೆಚ್ಚಿ ಒಗ್ಗರಣೆ ಹಾಕಿ ಈಗ ಬಿಸಿಬೇಳೆ ಬಾತ್ ಕೂಡ ರೆಡಿ ಆಯಿತು. ನಂತರ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಡೇ ಅಂತಲೂ ಹೇಳ್ಬೋದು. ಬೇಗ ಬೇಗನೆ ತಿಂಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ತಲೆಗೆ ಮೆಹಂದಿನೂ ಕೂಡ ಹಚ್ಕೊಂಡಿದ್ದೀನಿ. ನಾನು ಯಾವ ರೀತಿಯಾಗಿ ಮೆಹಂದಿನ ಹಚ್ತೀನಿ ಇನ್ನು ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ನಾನು ಲೆಂದಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇನ್ನು ಮೆಹಂದಿನ ಈ ರೀತಿಯಾಗಿ ನೀಟಾಗಿ ಹಚ್ಕೊಂಡ್ರೆ ಕಲರು ಕೂಡ ತಲೆಗೆ ನೀಟಾಗಿ ಬರುತ್ತೆ. ಇನ್ನು ಹೇರ್ಸ್ ಎಲ್ಲ ಚೆನ್ನಾಗಿ ಕಲರ್ ಬಂದಿತ್ತು. ಇನ್ನು ಕೈ ನೋಡ್ಬೋದು, ಕೈ ಕೂಡ ತುಂಬ ಹೆವಿಯಾಗಿ ಕಲರ್ ಬಂದಿತ್ತು. ಸೊ ಭಾನುವಾರ ಇದೇ ಆಗಿತ್ತು. ಈ ವಿಡಿಯೋ ಇಷ್ಟ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ, ಫಾಲೋ ಮಾಡಿ.